ಸ್ನೇಹಿತರೆ ನಮಸ್ಕಾರ. ಈ ಬಾರಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಸ್ನೇಹಿತರೆ. ಹೌದು, ಈ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೇನೆ ಸ್ನೇಹಿತರೆ, ಪಿಂಚಣಿದಾರರಿಗೂ ಕೂಡ ಈ ಒಂದು ಬಜೆಟ್ನಲ್ಲಿ ಪಿಂಚಣಿ ಹೆಚ್ಚಳ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಪಿಂಚಣಿ ಎಷ್ಟರಿಂದ ಎಷ್ಟಕ್ಕೆ ಇಳಿಕೆ ಆಗ್ತಾ ಇದೆ. ಇದರಲ್ಲಿ ಹಿರಿಯ ನಾಗರಿಕರು ಕೂಡ ಬಂದರು, ವಿಧವಾ ಮಹಿಳೆಯರು ಕೂಡ ಬಂದರು, ಅಂಗವಿಕಲರು ಕೂಡ ಬಂದರು. ಹಾಗಾದರೆ ಈಗಾಗಲೇ ಹೋದ ವರ್ಷ 2025ರಲ್ಲೇ ಪಿಂಚಣಿ ಹೆಚ್ಚಳ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ. ಈ ಬಜೆಟ್ನಲ್ಲಿ ಹೆಚ್ಚಳ ಮಾಡುವಂತಹ ಉದ್ದೇಶ ಏನಾದರೂ ಹೊಂದಿದೆಯಾ? ಅದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯನ್ನು ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈಗಾಗಲೇ ನಾನು ನಿನ್ನೆಯ ವಿಡಿಯೋಸಲ್ಲಿ ಕೂಡ ನಾನು ನಿಮಗೆ ತಿಳಿಸಿದೆ, ರಾಜ್ಯ ಬಜೆಟ್ನಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಸಾಲ ಮನ್ನಾ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದೇ ರೀತಿಯಾಗಿ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ನೀವು ಸಾಲ ಮನ್ನಾ ಆಗುವಂತಹ ಒಂದು ಡೀಟೇಲ್ಸನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದರೆ ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ನೋಡೋದಾದರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಪಿಂಚಣಿ ಯೋಜನೆ ಬಗ್ಗೆ ಮಾತನಾಡೋಣ. ಯಾಕಂದರೆ ಈ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ. ಇದು ಯಾವುದೇ ಸರ್ಕಾರ ಬರಲಿ, ಅದು ಕಾಂಗ್ರೆಸ್ ಬರಲಿ, BJP ಬರಲಿ ಅಥವಾ JDS ಬರಲಿ, ಈ ಪಿಂಚಣಿ ಯೋಜನೆಯನ್ನು ನಡೆಸ್ತಾನೆ ಇರಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಇದು ಶಾಶ್ವತ ಅಲ್ಲ, ಕಾಂಗ್ರೆಸ್ ಪಕ್ಷ ಇರುವವರೆಗೂ ಮಾತ್ರ. ಅದೇ ರೀತಿಯಾಗಿ ಇನ್ನಿತರ ಯೋಜನೆಗಳನ್ನು ತಂದಿರ್ತವೆ ಆಯಾ ಪಕ್ಷಗಳು, ಅದು ಆ ಪಕ್ಷಗಳು ಇರುವ ತನಕ ಮಾತ್ರ ಇರುತ್ತೆ. ಆದರೆ ಪಿಂಚಣಿ ಯೋಜನೆ ಹೇಗಂದರೆ ಹಿರಿಯರಿಗೂ ಕೂಡ ದುಡ್ಡು ಕೊಡಬೇಕು, ವಯಸ್ಸಾಗಿರುತ್ತೆ, ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ವಿಧವಾ ಮಹಿಳೆಯರಿಗೆ ವಿಧವಾ ಪಿಂಚಣಿ ಕೊಡಬೇಕು. ಹೀಗಾಗಿ ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಕೊಡಲೇಬೇಕು. ಅದರಲ್ಲಿ ಪ್ರತಿ ತಿಂಗಳು ಕೂಡ, ಅಂದರೆ ಈಗ ಮಾರ್ಚ್ ಪ್ರಾರಂಭವಾಯಿತು ಅಂದರೆ ಮಾರ್ಚ್ 5ನೇ ತಾರೀಕು ಮಾರ್ಚ್ ತಿಂಗಳ ಹಣ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗಿರಬೇಕು. ಏಪ್ರಿಲ್ ಪ್ರಾರಂಭವಾಯಿತು ಅಂದರೆ ಏಪ್ರಿಲ್ 5ನೇ ತಾರೀಕು ಏಪ್ರಿಲ್ ತಿಂಗಳ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗಿರಬೇಕು. ಹೀಗೆ ಒಂದು ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ 5 ದಿನದ ಒಳಗಾಗಿ ಕ್ಲಿಯರ್ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದೆ ನೋಡಿ, ಅವಾಗಿನಿಂದಲೂ ಕೂಡ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ. ಇದೊಂದು ಅಪವಾದ ರಾಜ್ಯ ಸರ್ಕಾರದ ಮೇಲೆ ಕುಂತು ಬಿಟ್ಟಿದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈ ಕಡೆ ಹೊಂದಾಣಿಕೆ ಮಾಡಿ ದುಡ್ಡನ್ನು ಕಳುಹಿಸಿ ನಡೆಸಬೇಕು. ಈ ಕಡೆ ಪಿಂಚಣಿ ಯೋಜನೆ, ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನು, ಅಂದರೆ ಶಾಶ್ವತ ಯೋಜನೆಗಳು, ಬರ ಪರಿಹಾರ ಕೊಡಬೇಕು. ರೈತರಿಗೆ ಬರ ಬಿದ್ದಿದ್ದೆ ಆದರೆ ಬೇಸಿಗೆ ಕಾಲದಲ್ಲಿ ಬರ ಪರಿಹಾರ ಕೊಡಬೇಕು. ಹೆಚ್ಚಿನ ಮಳೆ ಆದರೆ ಮಳೆಗಾಲ ಮುಗಿದ ತಕ್ಷಣ ಬೆಳೆ ಹಾನಿ ಪರಿಹಾರ ಕೊಡಬೇಕು. ಪ್ರವಾಹ ಬಂದ ಕಾರಣಕ್ಕಾಗಿ ಅಥವಾ ಇನ್ನೂ ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿ, ಹೀಗೆ ಹಲವಾರು ಯೋಜನೆಗಳಿದ್ದಾವೆ. ಇದು ಯಾವುದೇ ಪಕ್ಷಗಳು ಬಂದಿದ್ರೂ ಸಹಿತ ಕೊಡಲೇಬೇಕು. ಅವುಗಳ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ತಾವೇ ಖುದ್ದಾಗಿ ಘೋಷಣೆ ಮಾಡಿದ್ದಾರೆ ಅಧಿಕಾರಕ್ಕೆ ಬರಬೇಕಂತ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡಬೇಕು. ಇದೆಲ್ಲದರ ಮೇರೆಗೆ ಸರ್ಕಾರ ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡಿದೆ. ಈಗ ಸದ್ಯಕ್ಕೆ ಈ ಸಾಲವನ್ನು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಬೆಲೆಗಳ ಏರಿಕೆಗಳು ಕೂಡ ಆದವು. ಇದೆಲ್ಲದರ ಮೇರೆಗೆ ಈಗಾಗಲೇ ಬೆಳೆ ಹಾನಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರೈತರಿಗೆ ಈಗ ಸಾಲ ಮನ್ನಾ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಕೇಳಿ ಬರ್ತಾ ಇದೆ ಮಾಹಿತಿಗಳು. ಅದರಲ್ಲಿ ಈಗಾಗಲೇ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ, ಆ ವಿಡಿಯೋನ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಪಿಂಚಣಿ ಯೋಜನೆಗಳ ಬಗ್ಗೆನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಒಂದು ಈ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಯಾಕಂದರೆ ಹಿರಿಯ ನಾಗರಿಕರಿಗೆ ಬಹಳ ವರ್ಷದಿಂದ ಪಿಂಚಣಿ ಹೆಚ್ಚಳ ಆಗಬೇಕಂತ ಕಾಯ್ತಾನೆ ಇದ್ದೀವಿ, ಆದರೆ ಹೆಚ್ಚಳ ಮಾಡಲಿಕ್ಕಾಗಿಲ್ಲ. ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಆದರೂ ಪಿಂಚಣಿ ಹೆಚ್ಚಳ ಆಗತ್ತೆ. ಪಿಂಚಣಿ ಹೆಚ್ಚಳ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆನೇ ಸಾಕಷ್ಟು ಚರ್ಚೆಗಳಾಗಿರ್ತವೆ. ಈಗಾಗಲೇ CM ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅಂತಲೇ ಹೇಳ್ಬೋದು. ಇದು 17ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂಥದ್ದು. CM ಸಿದ್ದರಾಮಯ್ಯನವರು ಇದೇ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದ್ದು, ಈ ಬಜೆಟ್ನಲ್ಲಿ ಪಿಂಚಣಿ ಯೋಜನೆಯ ಒಂದು ಫಲಾನುಭವಿಗಳಿಗೆ, ಅಂದರೆ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ದುಡ್ಡನ್ನು ಮೀಸಲಿಡಲಾಗ್ತದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರ, ಪಿಂಚಣಿ ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗತ್ತೆ ಅಂತ ನೀವು ಕೇಳೋದಾದರೆ ಸರಿಸುಮಾರು ಒಂದು 7ರಿಂದ 15% ತನಕ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಈ ಹಿಂದೆ ಕೇಂದ್ರ ಸರ್ಕಾರದಿಂದನೂ ಕೂಡ ಮಾಹಿತಿ ಬಂದಿತ್ತು ನಮಗೆ, ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗಬೇಕಂತ ಹೇಳ್ಬಿಟ್ಟು.
ಅದು ಕೇಂದ್ರ ಸರ್ಕಾರವು ಕೂಡ ಮಾಹಿತಿ ಕೊಟ್ಟಿತ್ತು. ನಾವು ಅತಿ ಶೀಘ್ರದಲ್ಲಿ ಪಿಂಚಣಿಯನ್ನು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ. ಯಾಕಂದರೆ ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಹೆಚ್ಚಳ ಮಾಡಲಿಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದ್ರೆ ಇಡೀ ದೇಶದಲ್ಲಿರ್ತಕ್ಕಂತಹ ಹಲವಾರು ರಾಜ್ಯಗಳಿಗಾದರೂ ಹೆಚ್ಚಳ ಮಾಡಲೇಬೇಕಾಗತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸೇರಿದಂತೆ ಬಿಹಾರ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಇನ್ನು ಹಲವಾರು ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿತ್ತು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ವಿಧವಾ ಮಹಿಳೆಯರಿಗೆ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಉನ್ನತೀಕರಣಕ್ಕೆ ಇನ್ನು ಗಂಡ ಮೊದಲೇ ಇರುವುದಿಲ್ಲ. ಹೀಗಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಒಂದಿಷ್ಟು ಹೆಲ್ಪ್ ಆಗಲಿ ಅಂತ 900ಕ್ಕಿದ್ದಂತಹ ಪಿಂಚಣಿ 2200ವರೆಗೂ ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಗಳ ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಹೆಚ್ಚಳ ಆಗಿಲ್ಲ, ಕಾಯ್ದು ನೋಡಬೇಕು. ಆದರೆ ಈಗ ಸದ್ಯಕ್ಕೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಈ ಬಜೆಟ್ ಮಂಡನೆಯಲ್ಲಿ ಗುಡ್ ನ್ಯೂಸ್ ಸಿಗುತ್ತದೆ ಎನ್ನುವಂತಹದ್ದನ್ನು ಇಲ್ಲಿ ಎಲ್ಲರೂ ಕೂಡ ಕಾಯ್ದು ನೋಡ್ತಾ ಇದ್ದಾರೆ. ಅದರಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡ್ತೀವಂತ ಹೇಳ್ಬಿಟ್ಟು ಹೋದ ವರ್ಷದಲ್ಲಿನೇ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಏನಂತ ಹೇಳೋದಾದ್ರೆ, ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ, ಆದರೆ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಆದರೆ ಈಗ ಸದ್ಯದಲ್ಲಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಅಂದರೆ 2025 ಎಂಡ್ ಒಳಗಾಗಿ, ಡಿಸೆಂಬರ್ನ ಒಳಗಾಗಿನೇ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ರಂತೆ. ಆದರೆ ಮಾಡಲಿಕ್ಕಾಗಿರಲಿಲ್ಲ. ಆದರೆ ಈ ಬಾರಿ ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕಾಯ್ದು ನೋಡಬೇಕು ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡ್ತಾರೆ. ಒಂದು ಸುಮಾರು ಈಗ 900ಕ್ಕಿದ್ದಂತಹ ಪಿಂಚಣಿ 1200 ತನಕ ಅಥವಾ 1500 ತನಕ ಹೆಚ್ಚಳ ಆಗಬಹುದು. ಸ್ನೇಹಿತರೆ, 100 ರೂಪಾಯಿ ಹೆಚ್ಚಾದರೂ ಸಹಿತ ಕೋಟಿಗಟ್ಟಲೆ ಸರ್ಕಾರದಿಂದ ದುಡ್ಡು ಹೋಗಬೇಕಾಗತ್ತೆ. ಅಷ್ಟು ಖರ್ಚು ವೆಚ್ಚ ಆಗ್ತಿರತ್ತೆ. ಯಾಕಂದರೆ ನೀವು ಒಬ್ಬರೇ ಇರೋದಿಲ್ಲ, ಕೋಟಿಗಟ್ಟಲೆ ಫಲಾನುಭವಿಗಳಿರ್ತಾರೆ. ಹಾಗಾಗಿ ಒಂದು ರೇಷನ್ಸ್ ಕಾರ್ಡ್ಗಳನ್ನೇ ನೀವು ವಿಚಾರ ಮಾಡಬಹುದು, ಕೋಟಿಗಟ್ಟಲೆ ಇದೆ. ಇನ್ನು ಆ ರೇಷನ್ಸ್ ಕಾರ್ಡ್ಗಳಲ್ಲಿ ಹೆಚ್ಚಾಗಿ ಹಿರಿಯ ನಾಗರಿಕರು ಕೂಡ ಒಬ್ಬರಾದರೂ ಇದ್ದೇ ಇರ್ತಾರೆ. ಆ ಹಿರಿಯ ನಾಗರಿಕರು ಪಿಂಚಣಿಯನ್ನು ಪಡ್ಕೊಳ್ತಾನೆ ಇರ್ತಾರೆ. ಅವರೆಲ್ಲರಿಗೂ ಕೂಡ ಪಿಂಚಣಿ ಹೋಗಬೇಕಲ್ವಾ. ಸೊ ಹೀಗಾಗಿ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಮೊನ್ನೆ ತಾನೇ ವೆರಿಫಿಕೇಷನ್ಗಳು ಕೂಡ ಆದವು. ಹೆಚ್ಚಳ ಅಂತೂ ಆಗುವಂತಹ ಸಾಧ್ಯತೆ ಇದೆ. ಹೆಚ್ಚಳ ಆದರೂ ಸಹಿತ ಹಾಗೆ ಜಮಾ ಆಗೋದಿಲ್ಲ, ನಿಮಗೆ ವೆರಿಫಿಕೇಷನ್ ಆಗುತ್ತೆ, ಇನ್ನೂ ವೆರಿಫಿಕೇಷನ್ ಆಗುತ್ತೆ. ಮೊನ್ನೆ ತಾನೇ ಹೋದ ವರ್ಷದಲ್ಲಿ ವೆರಿಫಿಕೇಷನ್ ಆದಾಗ ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಪಿಂಚಣಿದಾರರು, ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿಯನ್ನು ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಡಿತಾ ಇದ್ರಂತೆ. ಅಂದರೆ ಮರಣ ಪ್ರಮಾಣ ಪತ್ರವನ್ನು ತೆಗೆಸೋದಿಲ್ಲ ಕುಟುಂಬಸ್ಥರು. ಹೀಗಾಗಿ ಅವರ ಹೆಸರಿನಲ್ಲಿ ಇನ್ನೂ ದುಡ್ಡನ್ನು ಬ್ಯಾಂಕ್ಗಳಿಗೆ ಜಮಾ ಮಾಡ್ತಿರುತ್ತೆ ಸರ್ಕಾರ. ತದನಂತರ 1 ದಿನ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಕೊಂಡು ಮತ್ತೆ ಆ ದುಡ್ಡನ್ನು ಒಮ್ಮೆಲೆ ವಿಡ್ರಾಲ್ ಹಾಕೊಳ್ಳೋದು, ಈ ರೀತಿ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಅದರ ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದನೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಅಪ್ಲೈ ಮಾಡಿದ್ರು. ಹೀಗಾಗಿ ಅವರೆಲ್ಲರನ್ನೂ ಕೂಡ ಈ ಒಂದು ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಇದೆಲ್ಲ ಕಾರಣಗಳಿಗಾಗಿ ಸರ್ಕಾರ ಈ ಒಂದು ವೆರಿಫಿಕೇಷನ್ ಮಾಡ್ತು. ಅದರಲ್ಲಿ ಯಾರು ಎಲಿಜಿಬಲ್ ಇದ್ರು ಅವರನ್ನು ಹೊರಗೆ ಕೂಡ ಹಾಕಿದ್ದಾರೆ. ಅವ್ರಿಗೆ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ, ನೀವು ಕೂಡ ಎಲಿಜಿಬಲ್ ಇದ್ದು ಹೊರಗೆ ಹೋಗಿದ್ದೆ ಆದರೆ ನೀವು ಒಂದು ಕೆಲಸ ಮಾಡಿ, ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಒಂದು ಪತ್ರವನ್ನು ಆಯಾ ಬ್ಯಾಂಕ್ನಲ್ಲಿ ಹೋಗಿ ನೀವು ಕೊಟ್ಟರೆ, ಅಂದರೆ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ನೀವು ಸಬ್ಮಿಟ್ ಮಾಡಿ, ಖಂಡಿತವಾಗಲೂ ನಾವು ಎಂದಿನಂತೆ ನಿಮಗೆ ಮತ್ತೆ ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಿಂಚಣಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ನಿಮಗೆ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಯಾರಿಗೆ ಪಿಂಚಣಿ ಸರಿಯಾಗಿ ಬಂದಿಲ್ಲ ಈ ಕೆಲಸ ಮಾಡಬಹುದು. ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಬಜೆಟ್ನಲ್ಲಿ ನಾವು ಕಾಯ್ದು ನೋಡಬೇಕಾಗಿದೆ, ಹೆಚ್ಚಳ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.